ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಯೆಶಾಯ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಇವತ್ತು ಅನೇಕರು ಅವಸರದಿಂದ ನೀವು ಹೊರಡ್ತಾ ಇದ್ದೀರಿ. ನಾನೇನೆಲ್ಲ ಕೆಲಸ ಕಾರ್ಯಗಳಲ್ಲಿ ನಾನೇ ಹೋಗಬೇಕು, ನಾನೇ ಮಾಡಬೇಕು ಎಂಬುದಾಗಿ ನಾನು ಎಂಬ ಆ ಒಂದು ಆಲೋಚನೆ ಇಟ್ಟು ನಿಮ್ಮ ಮೂಲಕನೇ ಇದು ನಡೀತಾ ಇದೆ ಅಂತ ಅಂದ್ಕೊಂಡು ನೀವು ಹೊರಡ್ತಾ ಇರ್ಬೋದು. ತುಂಬ ಗಡಿಬಿಡಿ ಮಾಡ್ಕೊತಾ ಇದ್ದೀರಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ಕೈ ಹಚ್ಚಿ, ಇಲ್ಲ ಮನೆ ಕಟ್ಟೋ ಕಾರ್ಯದಲ್ಲೋ, ಏನೆಲ್ಲ ವ್ಯಾಪಾರ ಕೆಲಸ ಕಾರ್ಯದಲ್ಲಿ ಅವಸರದಿಂದ ಹೋಗ್ತಾ ಇರ್ಬೋದು. ಆದರೆ ದೇವ್ರು ಹೇಳ್ತಾರೆ, ನೀನು ಅವಸರವಾಗಿ ಹೋಗಂಗಿಲ್ಲ. ನೀನು ನಾನೇ ಮುಂದೆ ಹೋಗಿ ನಾನು ಮಾಡ್ತೀನಿ ಅಂತ ಅನ್ಬೇಡ. ಈಗೋ ಯೆಹೋವನು ಇಸ್ರಾಯೇಲರ ದೇವರು ನಿನಗೆ ಮುಂಬಲವಾಗಿ ಮತ್ತು ಹಿಂಬಲವಾಗಿಯೂ ಆತನೇ ಮುಂದುವರಿತಾರೆ. ಆತನೇ ಮುಂಬಲವಾಗಿ ಹೋಗ್ತಾರೆ, ಆತನೇ ನಮ್ಮ ಹಿಂಬಲವಾಗಿ ಇರ್ತಾರೆ. ಅಂದು ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬರುವ ಸಂದರ್ಭ, ಆ ದಿನ ಆ ಒಂದು ಕೆಂಪು ಸಮುದ್ರ ವಿಭಾಗ ಆಗಿ ಅವರನ್ನು ನಡೆಸುವಾಗ ಕರ್ತನು ಹಿಂಬಲವಾಗಿ ಇದ್ದರು, ಮುಂಬಲವಾಗಿ ಇದ್ದರು. ಅವರ ಜೊತೆಯಾಗಿ ಅವರನ್ನು ಕ್ಷೇಮವಾಗಿ ಅವರನ್ನು ತಗೊಂಡೋಗಿ ಸೀನಾಯಿ ತಪ್ಪಲಲ್ಲಿ ಸೇರಿಸಿದರು. ಅವರು ಭಯಪಟ್ಟಿರ್ಬೋದು. ಪಕ್ಕದಲ್ಲಿ ಗೋಡೆಯಂತೆ ನಿಂತಿರೋ ನೀರು, ಈ ಕಡೆ ಗೋಡೆ ನೀರು, ಯಾವಾಗ ಆ ಒಂದು ಸಮುದ್ರ ಮುಚ್ಚೋಗುತ್ತೋ, ದೇವರೇ ಇದೇನಪ್ಪ ಇಂಥ ಮಾರ್ಗ, ಈ ದಾರಿಯಲ್ಲಿ ನಾವು ನಡೆದೇ ಇಲ್ಲ, ಇಂಥ ಭಯಾನಕವಾದ ಒಂದು ದಾರಿಯಲ್ಲಿ ಹೇಗೆ ನಡೆಯೋದು? ಒಂದು ವೇಳೆ ಒಂದು ದೊಡ್ಡ ಬಿರುಗಾಳಿ ಬಂದು ಈ ನೀರು ನಮ್ಮೊಳಗೆ ಸಂಪೂರ್ಣವಾಗಿ ಅದು ಮುಚ್ಚೋದ್ರೆ ನಾವೆಲ್ಲ ಸಂಹಾರ ಆಗ್ತೀವಲ್ಲ. ಮೋಶೆ ಮಾತು ಕೇಳ್ಕೊಂಡು ಬಂದುಬಿಟ್ಟಿದ್ದೇವೆ ನೋಡಿ. ಹಾಗೆ ಮೋಶೆ ಮೇಲೂ ಗುಣಗುಟ್ಟಿದ್ರು, ದೇವರ ಮೇಲೂ ಗುಣಗುಟ್ಟಿರ್ಬೋದು. ಆದರೆ ಭಯಾನಕವಾದಂಥ ಆ ಒಂದು ಸಮುದ್ರ ವಿಭಾಗ ಮಾಡಿ ನಡೆಸಿದಂಥ ಅದೇ ದಾರಿ ಅವ್ರಿಗೆ ದಡ ತಲುಪುವಂತೆ ಕೃಪೆ ಕೊಟ್ಟರು ಕರ್ತರು. ಆತ ಮುಂಬಲವಾಗಿ ಮುಂದುವರೆದ್ರು, ಆತ ಹಿಂಬಲವಾಗಿಯೂ ಇದ್ದರು. ಇವತ್ತು ದೇವರು ಇಲ್ಲಿ ಸ್ಥಳವೇ ಇಲ್ಲ ಪ್ರಿಯರೇ. ಇವತ್ತು ನೀನು ಹೇಳ್ತಾ ಇರ್ಬೋದು, ನನ್ನ ದೇವರು ಎಲ್ಲಿ ನನ್ನನ್ನು ಕೈ ಬಿಟ್ಟಿದ್ದಾರಲ್ಲ, ನನ್ನ ದೇವರು ನನ್ನ ಕಾಪಾಡ್ತಾರಾ? ಇಂತಹ ಒಂದು ದೊಡ್ಡ ಕಷ್ಟ ಬಂದು ನಿಂತಿದೆ, ಅದೇ ಸಮುದ್ರದ ನೀರಿನಂತೆ ಗೋಡೆಯಂತೆ ಬಂದು ನಿಂತಿದೆ. ಈ ಒಂದು ಸಮಸ್ಯೆಯಿಂದ, ಈ ಒಂದು ಕಷ್ಟದಿಂದ ನಾನೇನಾಗ್ತೀನೋ ಎಂಬುದಾಗಿ ನಿಮ್ಮ ಬಗ್ಗೆ ನೀವು ಚಿಂತಿಸ್ತಾ ದುಃಖಿಸ್ತಾ ಇದ್ದೀರಾ. ದಿನೇ ದಿನೇ ಈ ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ, ಈ ವ್ಯಾಧಿ ಇನ್ನೂ ಜಾಸ್ತಿ ಆಗ್ತಾ ಇದೆ, ಕಷ್ಟ ಜಾಸ್ತಿ ಆಗ್ತಾ ಇದೆ. ದೇವರೇ, ನನ್ನ ಈ ಒಂದು ದುಷ್ಟವಾದಂಥ ಕ್ರಿಯೆ, ವ್ಯಾಧಿ ನನ್ನ ಸಂಹಾರ ಮಾಡಿಬಿಡುತ್ತೇನೋ ಅಂತ ಇದ್ದೀರಾ? ಇಲ್ಲ, ದೇವರು ನಿಮ್ಮನ್ನು ರಕ್ಷಣೆ ಕೊಡ್ತಾರೆ. ದೇವರು ಆತ ನಿಮ್ಮ ಮುಂಬಲವಾಗಿ ಹೊರಡ್ತಾ ಇದ್ದಾರೆ, ಆತ ನಿಮ್ಮ ಹಿಂಬಲವಾಗಿರ್ತಾರೆ, ಆತನೇ ಮುಂದುವರಿತಾರೆ, ಆತನೇ ಹೋಗಿ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡ್ತಾರೆ. ನೀನು ಅವಸರದಿಂದ ಹೋಗಬೇಡ, ನೀನು ಅವಸರ ಪಡಬೇಡ, ನೀನು ಗಲಿಬಿಲಿಗೆ ಆಗಬೇಡ, ನೀನು ಗಲಿಬಿಲಿಗೆ ಒಳಗಾಗಿ ನಿನ್ನ ಜೀವನ ನಾಶಕ್ಕೆ ಒಪ್ಪಿಸ್ಕೊಬೇಡ. ಕರ್ತನೇ ನಿನ್ನನ್ನು ಕಾಪಾಡ್ತಾರೆ. ಇಷ್ಟು ದೊಡ್ಡ ಪಾಪಿಯಾಗಿದೆ, ಈ ಪಾಪದಿಂದ ನಾನು ಬಿಡಿಸೋರು ಯಾರು ಅಂತ ಹೇಳ್ತಾ ಇದೀಯಾ? ಅದು ದೇವರೇ, ಯೇಸು ಕ್ರಿಸ್ತನೇ ನಮ್ಮ ಪಾಪಕ್ಕಾಗಿ ಬಲಿಯಾದ ಪರಮ ತಂದೆ ಆತನೇ ಇವತ್ತು ಬಿಡುಗಡೆ ಕೊಡ್ತಾರೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ರಕ್ತ ಅವರ ಮೇಲೆ ಪ್ರೋಕ್ಷಿಸ್ತೇನಪ್ಪ. ಅವರನ್ನು ಮುಟ್ಟು ಏಸಪ್ಪ. ಇಂದು ಅವರ ಸ್ಥಿತಿಗತಿಗಳು ಇದೇ ಪ್ರಕಾರವಾಗಿರ್ಬೋದು ಅಪ್ಪ. ಒಂದು ಭಯಾನಕವಾದ ಮಾರ್ಗ ಹಿಡಿದವ್ರು ನಡೀತಾ ಇರ್ಬೋದು. ಅವರ ಜೀವಿತದಲ್ಲಿ ಪಾಪ ಎಂಬ ಸಮಸ್ಯೆ, ಕಷ್ಟ ಎಂಬ ಸಮಸ್ಯೆ, ವ್ಯಾಧಿ ಎಂಬ ಸಮಸ್ಯೆಯು ಕರ್ತನೆ, ಅನೇಕವಾದಂಥ ಸಾಲದ ಹೊರೆಗಳು ಅವರನ್ನು ಹಾಗೆ ಮುಳುಗಿಸಿ ಬಿಡುವುದಕ್ಕೆ ಬಂದಿರ್ಬೋದು. ಇಂದು ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ, ಎಲ್ಲ ವ್ಯಾಧಿಗಳು ಬಿಟ್ಟು ಹೋಗಲಿ ಎಂದು ಆಜ್ಞೆ ಕೊಡ್ತೇನೆ. ನಿಮ್ಮ ಬಾಸುಂಡೆಯಿಂದ ಅವರು ಗುಣವಾಗಲಿ ಅಪ್ಪ. ನೀನು ಅವರ ಮುಂಬಲವಾಗಿ ಮುಂದುವರಿ, ನೀನು ಹಿಂಬಲವಾಗಿ ಇರು ರಾಕ್ಷಣೆ ಅಪ್ಪ. ಅವರು ಅವಸರದಿಂದ ಅವರು ಹೋಗಬೇಕಾಗಿಲ್ಲ ಸ್ವಾಮಿ. ಇಂದು ನೀನು ಅವರ ಕಾರ್ಯಗಳ ಸಫಲಗೊಳಿಸು. ಈ ದಿನ ಅವರಿಗೆ ಅಭಿವೃದ್ಧಿ ಕೊಡು. ಇಂದೇ ಅವರನ್ನು ಆಶೀರ್ವದಿಸು ತಂದೆ. ನೀನು ಹಸ್ತ ಇಟ್ಟು ಈಗ ಮುಟ್ಟುತ್ತಾ ಇರೋದು ಸ್ತೋತ್ರ. ನೀನು ಆಶೀರ್ವದಿಸ್ತಾ ಇರೋದಕ್ಕೊಂದರೆ ನಿನಗೆ ಮಹಿಮೆ ಸ್ವಾಮಿ. ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇಲೆ.